ಬಟ್ ಅವರು ಯಾಕೋ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರ ಸರ್ ಯಾಕೋ ಮಾಡಲ್ಲ ಮಾಡ್ತಾರೆ ಅನ್ನೋಂಥ ಒಂದು ಸ್ವಲ್ಪ ಏನೋ ಮೊದಲ ಎಲ್ಲ ಮಾಡ್ತಾರೆ, ಇನ್ನೊಂದು ಸಲ ಮಾಡ್ತಾರೆ. ಏನದು ಆ್ಯಕ್ಟಿವ್ ಆಗಿದ್ದಾರೆ ಅವರು, ಓಡಾಡ್ತಾರೆ. ಇನ್ನೊಂದು ಸಲ ಆಗಿ ಪ್ರವೇಶ ಮಾಡ್ಬೇಕಂತ ಆಸೆ ಇದೆ ನಮ್ಮೆಲ್ಲರಿಗೂ. ಮಾಡಲಿ ಇನ್ನೊಂದು ಸರಿ. ರಾಜನಾಯಕರು ನೀವೇನಾದ್ರು ಮನವಿನೂ ಮಾಡಿದ್ರೆ ಸರ್? ಯಾಕಂದ್ರೆ ಅವ್ರು ಯಾಕೋ ನೋಡೋಣ, ನಮಗಂತ ನಿಲ್ತಾರಂತ ನಮ್ದು ಭಾವನೆ. ನಿಲ್ಲಲ್ಲ ಅಂತ ಇಲ್ಲಿ ಹೇಳಿಲ್ಲ, ಯಾರೂ ಹೇಳಿಲ್ಲ. ಹತ್ರ ಬೆಳೆ ಹೇಳ್ಕೊಂಡಿದ್ದಾರೆ ನಮ್ಮ ದೇಶ ಎಲ್ಲ ಓಡಾಡಬೇಕು, ಕ್ಷೇತ್ರಕ್ಕೆ ಸೀಮಿತ ಅದೇ ಅದೇ ಸ್ವಾಭಾವಿಕ, ಎಲ್ಲ ಕಡೆ ಇದ್ದೇ ಇರ್ತೀರಿ. ಯಾಕಂದರೆ ಇಡೀ ರಾಜ್ಯ ತುಂಬ ಓಡಾಡಿದಾಗ ತನ್ನ ಕಾನ್ಫಿಡೆನ್ಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಕೂಡ ಭಾಳ ಜನ ಚಿಂತನೆ ಮಾಡ್ತಾರೆ. ಅದ್ರ ಕೂಡ ನಿಲ್ಲೋದು ಯೋಗ್ಯ. ಅದು ಹೋದ್ಸಲ ಏನೋ ಅವ್ರು ಬರೀ 30,000ನಿಂದ ಸೋತಿದ್ದಾರೆ, ಏನು ಭಾಳ ದೊಡ್ಡ ಅಂತರ ಏನಿಲ್ಲ. ಸೊ ಅವ್ರು ಮಾಡಿದಂಥ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ ಅವ್ರು ಏನೇನು ಮಾಡಿದ್ದಾರೆ. ಸೊ ಸ್ಪರ್ಧೆ ಮಾಡ್ಕೊಂಡು ನಮ್ಮ ಆಸೆ. ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಸರ್. ಹಾಂ, ಕರ್ನಾಟಕದಲ್ಲಿ ಯಾವ ಪರಿಣಾಮ ನಿಮಗೆ ಲಾಭ ಆಗುತ್ತೆ? ಬೇರೆ ಯಾಕೆ ಬೀರೋದಿಲ್ಲ. ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ ಘೋಷಣೆ ಆದಮೇಲೆ ಇದಕ್ಕೆ ಲೆಕ್ಕಾಚಾರ. ಸರ್, ಮೋದಿ ವರ್ಸಸ್ ಖರ್ಗೆ ಅಂತ ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗುತ್ತಾ ಅಂತ ಒಂದು? ಖಂಡಿತ ಆಗುತ್ತೆ. ಯಾಕಂದರೆ ಅವ್ರ ಅನುಭವ ಇದ್ದೇ ಇದೆ, ಇಲ್ಲ ಅಂತ ಅಲ್ಲೆಗಳಿರ್ಲಿಕ್ಕಾಗಲ್ಲ. ಖರ್ಗೆ ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಅವ್ರ ಸ್ಥಾನಮಾನ, ಸೊ ಅದಕ್ಕೆ ಈಕ್ವಲ್ ಆಗಿ ನೋಡ್ಬೋದು ನಾವು. ಇಲ್ಲಿವರೆಗೆ ಯಾವುದು ಮ್ಯಾಚ್ ಆಗ್ತಿರ್ಕಿಲ್ಲ ಅವ್ರಿಗೆ, ಮೋದಿ ಅವ್ರಿಗೆ. ಈಗ ಮ್ಯಾಚ್ ಆಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ.